ಚಿಕ್ಕಬಳ್ಳಾಪುರ ಗ್ರಾಮ ಪಂಚಾಯಿತಿ ನೌಕರರು ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಕಾರ್ಯಕರ್ತರು ಕನಿಷ್ಠ ವೇತನ ಹೆಚ್ಚಳ, ಕನಿಷ್ಠ ಪಿಂಚಣಿ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಗ್ರಾಮ ಪಂಚಾಯಿತಿ ನೌಕರರು ಒತ್ತಾಯಿಸಿದ್ದಾರೆ. ಪಂಚಾಯತ್ ನೌಕರರ ಹೋರಾಟ 6,000 ಪಿಂಚಣಿ ನೀಡಲೇಬೇಕು. ನಿವೃತ್ತಿ ಆದ ನೌಕರರಿಗೆ 6,000 ಪಿಂಚಣಿ ನೀಡಲೇಬೇಕು. ಸಿಐಟಿಯು ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್. ಕನಿಷ್ಠ ವೇತನ 31,000 ನೀಡಲೇಬೇಕು. ಕನಿಷ್ಠ ವೇತನ ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಲೇಬೇಕು. ಈ ವೇಳೆ ಗ್ರಾಮ ಪಂಚಾಯಿತಿಗಳ ವಾಟರ್ಮೆನ್ಗಳು, ಬಿಲ್ ಕಲೆಕ್ಟರ್ಗಳು ಸೇರಿದಂತೆ ಹಲವು ನೂರಾರು ಹೊರಗುತ್ತಿಗೆ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳಾಗಿ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ, ಅಂದರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೆಲವೊಂದು ನೌಕರರನ್ನು ನಾವು ಬೇರೆ ಬೇರೆ ಸೇವೆಗಳಿಗೆ ಅವರನ್ನು ತಗೊಂಡಿರ್ತೀವಿ. ವಾಟರ್ಮ್ಯಾನ್ ಇರ್ಬೋದು, ಹೀಗೇ ಸ್ವಚ್ಛತಾ ಕೆಲಸ ಮಾಡ್ತಕ್ಕಂತಹ ಸಿಬ್ಬಂದಿಗಳಿರ್ಬೋದು, ಇವ್ರನ್ನೆಲ್ಲ ತಗೊಂಡಿದ್ದಾರೆ. ಅವರೆಲ್ಲರೂ ಕೂಡ ಮಿನಿಮಮ್ ವೇಜು ಏನು ಕೊಡಬೇಕೋ ಆ ಕೊಡ್ತಕ್ಕಂಥ ಕೆಲಸವನ್ನು ಗ್ರಾಮ ಪಂಚಾಯಿತಿಗಳು ಮಾಡಬೇಕು ಅನ್ನೋದು ಕೇಳ್ತಾ ಇದ್ದಾರೆ. ಹಾಗೆಯೇ PF, ESI ಅವುಗಳನ್ನು ಕೂಡ ಸಮರ್ಪಕವಾಗಿ ಕೊಡ್ತಾ ಇಲ್ಲ, ಅದನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ಹೀಗೆ ಒಟ್ಟು 12 ಬೇಡಿಕೆಗಳನ್ನು ಪಟ್ಟಿ ಮಾಡಿಬಿಟ್ಟು ಇದನ್ನು ಭಾರತ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಅವ್ರ ಬೇಡಿಕೆಯಾಗಿದೆ. ಜೊತೆಗೆ ಗ್ರಾಮ ಪಂಚಾಯಿತಿ ಏನು ವಾಟರ್ಮೆನ್ನು, ಬಿಲ್ ಕಲೆಕ್ಟ್ರು ಈ ಥರ ಸಿಬ್ಬಂದಿಗಳಿರ್ತಾರೆ, ಅವರೇನಾದರೂ ಅಕಾಲಿಕವಾಗಿ ಏನಾದರೂ ಮರಣ ಹೊಂದಿದಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರ ಕುಟುಂಬದ ವರ್ಗದವರಿಗೆ ಅನುಕಂಪದ ನೌಕರಿಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿಯೂ ಕೂಡ ಮಾಡಿಕೊಡಬೇಕು ಅನ್ನೋದು ಮತ್ತೊಂದು ಬೇಡಿಕೆ ಇದೆ. ಜೊತೆಗೆ ನೌಕರರು ಯಾರು ಕೆಲಸವನ್ನು ಮಾಡ್ತಾಯಿದ್ದಾರೆ ಅವರೆಲ್ಲರಿಗೂ ಕೂಡ ಸಕಾಲದಲ್ಲಿ ಪೇಮೆಂಟ್ ಆಗಬೇಕು, ಪೇಮೆಂಟನ್ನು ಕೊಡಿಸ್ಬೇಕು ಎಂಬತಕ್ಕಂಥದ್ದಿದೆ. ಹಾಗೆಯೇ ಗ್ರಾಮ ಪಂಚಾಯಿತಿ ಒಳಗಡೆ ನೌಕರಿ ಸಿಕ್ತಂಥವರು ಯಾರಿರ್ತಾರೆ ಅವರಿಗೆ ಗ್ರೇಡ್ 2 ಬಿಲ್ ಕಲೆಕ್ಟ್ರು ಇಂಥ ಹುದ್ದೆಗಳು ಖಾಲಿಯಾದಾಗ ಪ್ರಮೋಷನನ್ನು ಕೊಡ್ತಕ್ಕಂಥ ವಿಷಯದಲ್ಲಿ ನಮಗೆ ಪ್ರಮೋಷನನ್ನು ಕೂಡ ಕಲ್ಪಿಸಿಕೊಡಬೇಕೆಂಬತಕ್ಕಂಥ ಬೇಡಿಕೆ ಇದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.